ಎಲ್ಲರಿಗೂ ನಮಸ್ಕಾರಗಳು. ನೀವು ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಇಲ್ಲ ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಸ್ಕೀಮ್ಗಳ ಲಾಭ ಪಡೆಯಬೇಕಾ? ಹಾಗಾದರೆ ನಿಮ್ಮ ಹತ್ತಿರ ಇರಲೇಬೇಕಾದ ಮುಖ್ಯವಾದ ಡಾಕ್ಯುಮೆಂಟ್ಸ್ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅಂದರೆ ಇವಾಗ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಅಂದರೆ ಸ್ನೇಹಿತರೆ, ತುಂಬ ಜನಕ್ಕೆ ಇದನ್ನು ಎಲ್ಲಿ ಮಾಡಿಸಬೇಕು ಮತ್ತು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಇದರ ವ್ಯಾಲಿಡಿಟಿ ಎಷ್ಟು ಇರುತ್ತೆ ಅನ್ನೋ ಗೊಂದಲ ಇರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ ನಾನು ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಸರಳವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ, ನಿಮಗೆ ಇದು ಯಾಕೆ ಬೇಕು? ಮೊದಲನೇ ಪಾಯಿಂಟ್, ಸ್ಕಾಲರ್ಶಿಪ್. ಇವಾಗ ವಿದ್ಯಾರ್ಥಿಗಳಿಗೆ ಫೀಸ್ ರಿಯಾಯಿತಿ ಅಥವಾ ಸ್ಕಾಲರ್ಶಿಪ್ ಪಡೆಯಬೇಕಾದರೆ ಇದು ಕಡ್ಡಾಯ. ಎರಡನೇ ಪಾಯಿಂಟ್, ರಿಸರ್ವೇಷನ್ ಅಂದರೆ ಮೀಸಲಾತಿ. ಸರ್ಕಾರಿ ಸೀಟುಗಳು ಅಥವಾ ಸರ್ಕಾರಿ ಉದ್ಯೋಗಗಳಲ್ಲಿ ರಿಸರ್ವೇಷನ್ ಪಡೆಯಬೇಕಾದರೆ ಇದು ಬೇಕೇ ಬೇಕು. ಇವಾಗ ಮೂರನೇ ಪಾಯಿಂಟ್, ಸರ್ಕಾರದ ಯೋಜನೆಗಳು. ಸರ್ಕಾರದ ಯಾವುದೇ ಸಬ್ಸಿಡಿ ಅಥವಾ ಯೋಜನೆಗಳಲ್ಲಿ ಲಾಭ ಪಡೆಯಬೇಕಾದರೆ ಆದಾಯ ಪ್ರಮಾಣ ಪತ್ರ ಇದು ಮುಖ್ಯ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳು: ಆಧಾರ್ ಕಾರ್ಡ್ ನಿಮ್ಮದು ಮತ್ತು ತಂದೆ ಪೋಷಕರದು, ಹಾಗೆ ರೇಷನ್ ಕಾರ್ಡ್, APL ಆಗಿರಲಿ BPL ಆಗಿರಲಿ ನಡೆಯುತ್ತೆ. ಶಾಲಾ ದಾಖಲಾತಿ ನಿಮ್ಮದು ಮತ್ತು ತಂದೆಯವರ TC ಅಥವಾ ಸ್ಟಡಿ ಸರ್ಟಿಫಿಕೇಟ್. ಇನ್ಕಮ್ ಪ್ರೂಫ್, ತಂದೆ ತಾಯಿ ಗೌರ್ನಮೆಂಟ್ ಜಾಬ್ನಲ್ಲಿ ಇದ್ದರೆ ಸ್ಯಾಲ್ರಿ ಸ್ಲಿಪ್, ಇಲ್ಲಾಂದರೆ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಅಥವಾ ಆದಾಯ ವಿವರಗಳು. ಹಾಗೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಸ್ನೇಹಿತರೆ, ಇಷ್ಟು ದಾಖಲೆ ಸಾಕು, ತಾವು ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನೀವು ಇದನ್ನು ಮಾಡಿಸೋಕೆ ಯಾರ್ದೋ ಹಿಂದೆ ಬಿದ್ದು ಲಂಚ ಕೊಡೋ ಅಗತ್ಯನೇ ಇಲ್ಲ. ಡೈರೆಕ್ಟಾಗಿ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ನಿಮ್ಮ ಸಮೀಪವಿರುವಂತಹ ಸೇವಾ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅಥವಾ ಆಳನ್ ಚೆಕ್ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ. ಸ್ನೇಹಿತರೆ, ಈ ನನ್ನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಬಗ್ಗೆ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.